ಮಲ್ಲಮ್ಮನ್ ಮೇಲೆ ಇವತ್ತೊಂದು ಕಂಪ್ಲೇಂಟ್ ಬಂದಿದೆ. ಆಫ್ ಕೋರ್ಸ್ ಅವ್ರೇನಕ್ ಅನ್ಕೊಳ್ತಾರೆ, ನಾನು ಯಾಕೆ ರೆಸ್ಪಾಂಡ್ ಮಾಡ್ಲಿ ಅಂತ ರೆಸ್ಪಾಂಡ್ ಮಾಡಿಲ್ಲ. ಆಂಟಿ ಅಂತ ಹೋದ್ರೆ ಯಾರ ಮುಂದೆ ಅಂದ್ರತ್ ನೀವು ಆಂಟಿ ಹೋದ್ರ ಮಾತಾಡ್ಲಿಲ್ಲ, ಹಂಗೆ ಹೋದಳು. ಮಲ್ಲಮ್ಮನ್ ಮೇಲೆ ಇವತ್ತೊಂದು ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ಇವಾಗ ಏನು ಎತ್ತ ಅನ್ನೋದನ್ನ ವಿಚಾರಿಸ್ಬೇಕು. ಏನಂತ ಕೇಳಲ್ವಾ ಕಂಪ್ಲೇಂಟು? ದಾರಿಲಿ 2 ಹುಡುಗಿರ್ ಹೋಗ್ತಾ ಇರುವಾಗ ನಿಮ್ಮನ್ನ ಕರೆದಾಗ ಮಲ್ಲಮ್ಮ ಅಂತ ನೀವು ಮುಖ ತಿರ್ಸ್ಕೊಂಡ್ ಹೋದ್ರಿ ಅಂತ ಒಂದು ಕಂಪ್ಲೇಂಟ್ ಇದೆ ಅಲ್ವಾ ಮೇಡಮ್? ಸೊ ಹೇಳಿ ಏನ್ ವಿಷಯ ಅಂತ. ವಿಷಯ ಏನಂದ್ರೆ, ನೀವ್ ಇಲ್ಲಿ ಸ್ವಲ್ಪ ಮುಂದೆ ನಿಂತ್ಕೊಂಡಿದ್ರಂತೆ, ಲೌಡ್ ಆಗಿ ಹೇಳಿ. ಆವಾಗ ಅವ್ರು ಆ ದಾರಿಯಲ್ಲಿ ಬರ್ತಾ ಇದ್ರಂತೆ. ಕೆಲಸ ಮಾಡಿದ್ರು ಇಬ್ರು ಹುಡುಗಿಯರ ಅಂಗಡಿಯಲ್ಲಿ, ಹಸಿರು ಅಂಗಡಿ ಅದೊಂದು ಅಂಗಡಿಯಲ್ಲಿ ಬರ್ತಾ ಇದ್ರಂತೆ. ಅವರು ಮಲಮ ಅಂತ ಕರೆದಿದ್ದಾರೆ. ಆಮೇಲೆ ನೀವು ಹಿಂಗ್ ತಿರುಗಿದ್ರಂತೆ, ಅವ್ರ ಕಡೆ ನೋಡಿದ್ರಂತೆ. ಆಮೇಲೆ ಅವ್ರು ಮಲ್ಲಮ್ಮ ಅಂದ್ರೆ ರೆಸ್ಪೆಕ್ಟ್ ಇಂದ ಕರ್ದಿಲ್ಲ ಅಂತ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮಲ್ಲಮ್ಮ ಆಂಟಿನೋ ಮಲ್ಲಮ್ಮ ಅಜ್ಜಿನೋ ಏನೋ ಅಂದ್ರೆ ಅಜ್ಜಿ ಅಂತೆಲ್ಲ ಕರೆದ್ರೆ ನಾವ್ ಹಂಗೇನಪ್ಪ ಮುಖ ತಿರ್ಸ್ಕೊಂಡು ಬೇಜಾರ್ ಮಾಡ್ಕೊಂಡ್ರು ಅವ್ರು ಬೇಜಾರ್ ಮಾಡ್ಕೊಂಡ್ರಂತೆ. ಮಾಡ್ಬಿಟ್ರು, ನಾವ್ ಅವ್ರ ಫ್ಯಾನು, ನಾವ್ ಅವ್ರನ್ನ ಫಾಲೋ ಮಾಡ್ತಿದ್ವಿ, ಅವ್ರು ಹಿಂಗ್ ಮಾಡ್ಬಿಟ್ರು ಅಂತ ಬೇಜಾರ್. ಮಾಡಕ್ ಚಾನ್ಸೇ ಇಲ್ಲ ರೀ. ಹೋಗಂಬಂದ್ರೆ ಹೋಗಂಬ್ರಿ ಅವ್ರ ಬಲ್ಯಾಕಿ. ಹೌದಾ? ಕೇಳಕ್ಕೇನಾ? ಅಲ್ಲ, ವಿಷಯ ಇವಾಗ ಏನು ನಿಮ್ಗೆ ಕೇಳಿಸಿಲ್ವಾ ಅಥವಾ ಏನ್ ಕತೆ? ಅಂದ್ರೆ ಯಾರೋ ದಾರಿಲಿ ಹೋಗ್ತಾ ಇದಾರೆ ಅಂತ ಹಂಗ ಅನ್ಕೊಂಡ್ರ? ಕೇಳಿಸಿಲ್ಲ ನಮಗ, ಕೇಳಿಸಿಲ್ಲ. ಅವಾಗ ಅಲ್ಲ, ಇವಾಗ ಹಿಂಗೂ ಅನ್ಕೊಳ್ತೀರಾ ನೀವು? ಅಂದ್ರೆ ಯಾರೋ ದಾರಿಲಿ ಹೋಗ್ತಾ ಇರ್ತಾರೆ, ನಿಮ್ಮ ಹೆಸರನ್ನ ಸಡನ್ ಆಗಿ ಕರೆದಾಗ ಯಾರೋ ಕರ್ದಿದ್ದಾರೆ, ಅದಕ್ಕೆ ನಾನ್ ಯಾಕೆ ರೆಸ್ಪಾಂಡ್ ಮಾಡ್ಲಿ ಅಂತ. ವಾವ್, ನೋಡಿ ಮಲ್ಲಮ್ಮ ಅಂತ ಅವ್ರೊಬ್ರೇ ಹೆಸರಿರೋದು ಅಲ್ವಾ? ಅಂದ್ರೆ ಮಲ್ಲಮ್ಮ ಅಂತ ಕರಿತಿದ್ದಾರೆ ಅಂತಂದ್ರೆ ಗೊತ್ತಿದೆ ಕರಿತಿದ್ದಾರೆ ಅಂತ ಅರ್ಥ ಅಲ್ವಾ? ನನ್ನ ಪ್ರಕಾರ ಮೋಸ್ಟ್ಲಿ ಅಜ್ಜಿ ಅಂತ ಕರೆದಿದ್ದಕ್ಕೆ ಸಿಟ್ಟು ಬಂದು ಓಡಿರ್ತೀರಾ. ಸಿಟ್ಟಲ್ಲ, ನಾನ್ ಅಜ್ಜಿನ, ನಾನ್ ಇನ್ನು ಸ್ವೀಟ್ 16 ಅಂತ ಹೇಳ್ಬಿಟ್ಟು ಓಡಿರ್ತೀರಲ್ಲ. ಮತ್ತೆ ಈ ಬೇಕರಿ ಅವರೆಲ್ಲ ಹೇಳ್ತಾರೆ, ಇದು ಏನ್ ಹೇಳ್ತಾರೆ ಬೇಕರಿ ಅವರು? ಪೃಥ್ವಿ ಬೇಕರಿ ಅನ್ಕೊಂಡಿದೆ. ಸೊ ಅಲ್ಲಿ ಬಾಯ್ಸ್ ಮಲ್ಲಮ್ಮನ ಅಮ್ಮ ಅಂತ ಕರೆದ್ರೆ ಹಾಯ್ ಮಾಡಿ ಹೋಗ್ತಾರೆ, ಫುಲ್ ಹಾಯ್ ಟಾಟಾ ಎಲ್ಲ ಹೇಳ್ತಾರೆ, ಎಲ್ಲ ಟಾಟಾ ಹೇಳ್ತಾರೆ ಅಂತ. ಸೊ ನಾನು ಆಕ್ಚುಲಿ ಅವ್ರ ಅಂಗಡಿಯವರದೇ ಮ್ಯಾಮ್ ಹೇಳಿದ್ರಲ್ವಾ, ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಮಲ್ಲಮ್ಮ ಯಾವತ್ತು ಯಾರನ್ನು ಮಾತಾಡ್ತೆ ಹೋಗಲ್ಲ. ಫಸ್ಟ್ ಆಫ್ ಆಲ್ ಅವರು ಹಾಸ್ಪಿಟಲ್ ಅಲ್ಲಿ ಇದ್ರು, ಸೊ ಒಂದ್ ಪೇಷಂಟ್ ನ ನೋಡ್ಕೊಂತಾ ಇದ್ರು. ಆ ದಿನಾನೇ ಆ ಟೆನ್ಷನ್ ಅಲ್ಲಿ ಇದ್ರು. ಆಕ್ಚುಲಿ ಮಲ್ಲಮ್ಮನಿಗೆ ಸೌಂಡ್ ಬಂದಿರಬಹುದು, ಅವರು ಎಡ್ಜ್ ಅಲ್ಲಿ ಇದ್ರಂತೆ. ಪ್ರಾಬಬ್ಲಿ ಹಿಂಗಾಗಿರ್ಬೋದು ನನ್ನ ಪ್ರಕಾರ. ಅಲ್ಲ, ಇವಾಗ ಇನ್ನೊಂದ್ ಕೇಳ್ತೀನಿ, ಬೇಕರಿಲಿ ಯಾರಿರೋದು? ಹುಡುಗ. ಓಹೋ, ಹುಡುಗರು ಹಾಯ್ ಮಾಡಿದ್ರೆ ಹಾಯ್ ಮಾಡ್ತೀರಾ, ಹುಡುಗಿರು ಮಾಡಿದ್ರೆ ಮುಖ ತಿರ್ಸ್ಕೊಂಡ್ ಹೋಗ್ತೀರಾ, ಹಿಂಗಾ? ಹೆಂಗೆ? ಹಂಗೆ ಮಲ್ಲಮ್ಮ ಅಷ್ಟೇ. ಹುಡುಗಿರು ಇಲ್ಲ, ನನಗೂ ಮೊನ್ನೆ ಸಲೂನ್ ಅಲ್ಲಿ ಎಷ್ಟು ಜನ ಬಂದ್ ಮಾತಾಡ್ಸಿದ್ರು. ಪ್ರಾಬಬ್ಲಿ ನನ್ನ ಪ್ರಕಾರ ಹಿಂಗಾಗಿರ್ಬೋದು. ಒಂದೇನಂದ್ರೆ ನಾವೇನೋ ದಾರಿಲಿ ಹೋಗ್ತಾ ಇರ್ತೀವಿ, ಅವ್ರ ಮಲ್ಲಮ್ಮ ಅಂತಾನೆ ಕರ್ದಿರ್ಬೋದು, ಅದ್ ನಮಗ್ ಕೇಳಿರಲ್ಲ. ಅವಾಗ ಅಜ್ಜಿ ಅಂತ ಕರ್ದಿರ್ತಾರೆ, ನೀವು ಸುಮ್ನೆ ಹಿಂಗ್ ತಿರ್ಗ್ ನೋಡಿರ್ತೀರಾ. ಆಮೇಲೆ ಅವ್ರು ಅನ್ಕೊಳ್ತಾರೆ ಓ ನನ್ನ ಗೊತ್ತಿರ್ಬೋದು ಅಂತ. ನಿಮಗೆ ಮೋಸ್ಟ್ಲಿ ರ್ಯಾಂಡಮ್ ಆಗಿ ನೀವ್ ಯಾವ್ದೋ ಥಿಂಕ್ ಮಾಡ್ತಿರ್ತೀರೇನೋ ಏನೋ ಗೊತ್ತಿಲ್ಲ, ಸುಮ್ನೆ ಬಂದಿರ್ತೀರಾ. ನನ್ನ ಪ್ರಕಾರ ನೀವ್ ಆತರ ಯಾವತ್ತೂ ಮಾಡಲ್ಲ. ಯಾರೇ ಬಂದ್ರು ಮಾತಾಡ್ಸಿ ಎಲ್ಲಾ ಮಾಡಿನ ಕಳ್ಸೋದು. ಮಾಡಿಲ್ಲ, ಗೊತ್ತಿಲ್ಲ ಎಂತಕ್ಕೆ ಫೋಟೋ ತಕ್ಕಂಡು ಕೇಳಿದ್ರು, ಹೆಸರು ಲತಾ ಅಂತ ಹೇಳೋದು ಸರ್ಗಿ ಅಂತ ಹೇಳಿದ್ರು. ಯಾಕೆ ಮಲ್ಲಮ್ಮ ಇನ್ಸ್ಟಾಗ್ರಾಮ್ ಸ್ಟಾರ್ ಆದ ತಕ್ಷಣ ಫುಲ್ ಆಟಿಟ್ಯೂಡ್ ಚೇಂಜಾ? ಮತ್ತೆ ಇದಂಗೆ ಇದ್ದೀರಾ? ಯಾವ ಚೇಂಜು ಆಗಿಲ್ಲ. ಮತ್ತೆ ನಾನು ಅವಾಗ ಬಂದು ವಿಡಿಯೋ ಮಾಡೋಣ ಅಂತ ಹೇಳಿದ್ರೆ, ಇಲ್ಲಪ್ಪ ನಂಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ರಿ. ಇಲ್ಲ, ಮಲ್ಲಮ್ಮನಿಗೆ ಆ ಒಂದು ಫೇಮ್ ಗೇಮ್ ಅಂತದ್ ಯಾವ್ದು ತಲೆಗೆ ಹತ್ತೋದು ಇಲ್ಲ. ನೀವ್ ಆತರ ಅನ್ಕೋಬೇಕು ಅಂತಾನೆ ಇಲ್ಲ. ಅದಕ್ಕೆ ನಾನು ಎಲ್ಲಾ ವಿಡಿಯೋಗಳಲ್ಲೂ ಅವ್ರಿಗೆ ತೋರ್ಸಕ್ಕೆ ಹೋಗಲ್ಲ. ಅಂದ್ರೆ ಅವ್ರು ಏನ್ ಮಾಡ್ತಿದಾರ ಅನ್ನೋದನ್ನ ಅವ್ರಿಗೆ ಗೊತ್ತಾಗೋದು ಬೇಡ, ಸೊ ದಟ್ ಶಿಲ್ ಬಿ ನ್ಯಾಚುರಲ್ ಅಂತ. ಅವ್ರು ಒಂದೊಂದ್ಸಲ ಅಲ್ಲಿ ಪಕ್ಕದ ಮನೇಲಿ ತೋರಿಸೋದು ಅದು ಇದೆಲ್ಲ ನೋಡ್ಕೊಂಡ್ ಬರ್ತಾರೆ.
ಬಟ್ ಸ್ಟಿಲ್ ಅವರಿಗೆ ಇದು ಏನಂತಾನೆ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಏನಾಗಿದೆ, ಎಷ್ಟು ಜನ ಇದ್ದಾರೆ, ಏನು ಮಾಡ್ತಿದ್ದಾರೆ, ಅದು ಯಾವುದೂ ಅವ್ರಿಗೆ ಗೊತ್ತೂ ಇಲ್ಲ ಅಲ್ವಾ? ಸೊ ನೀವು ಇವಾಗ ಹಂಗೆ ಮಾಡಿದ್ದೀರಾ ಅಂತ ಮಾಡಿಲ್ಲ ಅಂತ ನಿಮ್ಮ ಒಂದಿದು. ಹಂಗಾರೆ ನಾವು ಕೇಳೋಣ ಹೋಗ್ಬಿಟ್ಟು. ಅಂದ್ರೆ ನಾವೆಲ್ಲರಿಗೂ ಉತ್ತರ ಕೊಡೋಕ್ಕಾಗಲ್ಲ. ಇವಾಗ ಮಂದಿ ಯಾವ್ಯಾವ ಥರ ಎಷ್ಟೆಷ್ಟು ಥರನೂ ಹೇಳ್ಬೋದು, ಬಸ್ಸಲ್ಲಿ ಮಾತಾಡಿಲ್ಲ, ಅಲ್ಲಿ ಮಾತಾಡಿಲ್ಲ ಅಂತ. ಸಿನ್ಸ್ ನಮಗೆ ಈ ಶಾಪ್ ಹತ್ರ ಇರೋದ್ರಿಂದ ನಾವು ಅಲ್ಲಿ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ಕೇಳ್ತೀವಿ ಏನಾಯ್ತು, ನಿಜವಾಗ್ಲೂ ಮಲ್ಲಮ್ಮ ಹಂಗ್ ಮಾಡಿದಾರ ಅಂತ. ಅಲ್ಲ, ನಿಜ ಮಾಡಿದ್ದಾರೆ ಅಂತಂದ್ರೆ ಏನ್ ಹೇಳ್ತೀರಾ ಅವ್ರಿಗೆ? ಫುಲ್ ಕೇಳ್ತೀರಾ? ಫುಲ್ ಲೆಫ್ಟ್ ಅಂಡ್ ರೈಟ್, ಫುಲ್ ಲೆಫ್ಟ್ ಅಂಡ್ ರೈಟ್ ಕೊಡ್ತೀರಾ? ಏನು ಎತ್ತ ಅಂತ ಹೋಗೋಣಲ್ಲ. ಅಂದ್ರೆ ಅಂದ್ರೂ ಒಂದೊಂದ್ಸಲ ಮನೆ ಟೆನ್ಷನ್ ಎಲ್ಲ ಇರತ್ತಲ್ಲ ಮಲ್ಲಮ್ಮ. ಮನಿ ಟೆನ್ಷನ್ ಎಲ್ಲ ಇಲ್ಲಿ ತಂದು ಹಾಕಿದ್ರೆ ಮನಿ ಟೆನ್ಷನ್ ಮನೆಗೆ ಬಿಟ್ಟು ಬರೋದು. ವಾವ್, ದಟ್ಸ್ ಗ್ರೇಟ್. ಗೊತ್ತಾಯ್ತಾ? ಕೆಲಸ ಮಾಡೋರೆಲ್ಲರೂ ಮನೆ ಟೆನ್ಷನ್ ಎಲ್ಲ ಮನೇಲಿ ಬಿಟ್ಟು ಬನ್ನಿ. ಇಲ್ಲಿ ಮಾಡ್ಬೇಕು. ಮನೆ ಟೆನ್ಷನ್ ನ ಕ್ಯಾರಿ ಮಾಡಕ್ ಆಗಲ್ಲ ಅಲ್ವಾ? ಮನಿ ಟೆನ್ಷನ್ ತಂದು ಇಲ್ಲಿ ಯಾರ ಮೇಲೆ ಹಾಕಿದ್ರೆ ಅಲ್ವಾ? ಕೆಲವ್ರು ಇರ್ತಾರೆ ಮನೇಲಿ ಏನೋ ಜಗಳ ಮಾಡ್ಕೊಂಡಿರ್ತಾರೆ, ಆಮೇಲೆ ಬಂದು ಕೆಲಸದವ್ರ ಮೇಲೆ ರೆಗಾಡೋದು ಅದೆಲ್ಲ ಮಾಡ್ತಾರೆ. ನೀವ್ ಆತರ ನಾವ್ ಯಾವತ್ತೂ ನೋಡಿಲ್ಲ. ಕೆಲ್ಸಕ್ ಬಂದ್ರು ಅಂತಂದ್ರೆ ಕೀ ತೆಗಿಯೋ ಅಲ್ಲಿಂದ ಹೋಗೋ ತನಕ, ಆಮೇಲೆ ನನ್ಗೆ ಗೊತ್ತಿಲ್ಲ ಮನೇಲಿ ಹೋಗಿ ಏನ್ ಮಾಡ್ತಾರೆ ಅಂತ. ಶಿಲ್ಬಿ ವಿದ್ ಅದ್ ಹೆಂಗ್ ಮಲ್ಲಮ್ಮ, ಹೆಂಗ್ ಸಾಧ್ಯ? ಹೆಂಗ್ ಸಾಧ್ಯ ಅದು? ಅಂದ್ರೆ ನಿಮ್ ಮನೇಲಿ ಏನೋ ಒಂದು ಟೆನ್ಷನ್ ಇರುತ್ತೆ, ಬಟ್ ಇಲ್ಲಿ ಬಂದಾಗ ನೀವು ನಗ್ತಾ ಇರ್ತೀರಲ್ಲ, ಅದು ಹೆಂಗೆ? ತುಂಬಾ ಎಲ್ಲೇನು ಬಂದ್ರೆ ಶೂಟ್ ಮಾಡ್ಕೊಂಡ್ರೆ ಅಲ್ವಾ? ಒಂದ್ ಖುಷಿ, ಅಂದ್ರೆ ಖುಷಿಯಾಗಿ ಕೆಲಸ ಮಾಡ್ಬೇಕು. ಗೊತ್ತಾಯ್ತಾ ಸುಗುಮ? ಮುಖ ಮಾಡ್ಕೊಂಡಲ್ಲ ಕೇಳಿದ್ರೆ ಏನು ಅನ್ಕೊಳಲ್ಲ. ಇವಾಗ ಮೋಸ್ಟ್ಲಿ ಆ ದಿನ ಏನೋ ಮಾತಾಡಿಲ್ದೇನೂ ಇರ್ಬೋದು. ಇವಾಗ ಹೋಗಿ ಚೆನ್ನಾಗಿ ಮಾತಾಡ್ಕೊಂಡ್ ಬರೋಣ, ಅವಾಗ ಅವ್ರಿಗೆ ಖುಷಿ ಆಗತ್ತಲ್ವಾ? ಸಾರಿ ಹೇಳಿನೇ ಮಾತಾಡ್ಸ್ಕೊಂಡ್ ಬರೋಣ. ಇಟ್ಸ್ ನಾಟ್ ದಟ್ ನೀವು ಬಂದಿಲ್ಲಿ ಹೇಳಿದೀರಾ ಅವ್ರೇನೋ ಅನ್ಕೊಳ್ತಾರೆ ಅಂತಲ್ಲ. ಅಲ್ಲ ಮಲ್ಲಮ್ಮ, ಇವಾಗ ನಾವೇನ್ ಫೈಟ್ಗೆ ಹೋಗ್ತಾ ಇಲ್ಲ ಅಲ್ವಾ? ಇವತ್ತು ಇದಲ್ವಾ ಸ್ವಾತಂತ್ರ್ಯ ದಿನಾಚರಣೆ, ಫೈಟ್ ಮಾಡೋದಾ? ಫ್ರೀಡಮ್ ಫೈಟ್ ಬೇಡಲ್ಲ. ಇವತ್ತೋಗಿ ತನ್ನಾಗಿ ಖುಷಿಯಾಗಿ ಅಹಿಂಸೆ ಅನ್ನ ಫಾಲೋ ಮಾಡೋಣ. ನಾವು ಫೈಟ್ ಗೀಟ್ ಎಲ್ಲ ಮಾಡೋಣ, ಬೇಡವಾ? ಇಲ್ಲ, ನೀವ್ ಅದನ್ನ ಹೇಳಿದ್ ಒಳ್ಳೇದಾಯ್ತು. ಯಾಕಂತಂದ್ರೆ ಅವ್ರು ಇವಾಗ ನಿಮ್ಗ್ ಹೇಳಿದ್ರಿಂದ ನಮಗ್ ಗೊತ್ತಾಯ್ತು. ಇಲ್ಲ ಆತರ ನಾವೇನು ಅವ್ರಿಗೆ ತೊಂದ್ರೆ ಮಾಡಲ್ಲ. ಇವಾಗ ನಿಮಗ್ ಹೇಳಿದ್ರಿಂದ ನೀವ್ ಇಲ್ಲಿ ಬಂದ್ ಹೇಳಿದ್ರಿ, ಬಟ್ ಆತರ ಮಲ್ಲಮ್ಮ ಅಲ್ವೇ ಅಲ್ಲ. ಮಲ್ಲಮ್ಮಂಗ್ ಗೊತ್ತಿಲ್ದಿರೋರು ಏನಂತ ಅನ್ಕೊಳ್ತಾರೆ, ನಿಜ ಅಂತ ಅನ್ಕೊಳ್ತಾರೆ. ಅಫ್ಕೋರ್ಸ್ ಅವ್ರೇನಕ್ ಅನ್ಕೊಳ್ತಾರೆ, ಅವ್ರ ಅನ್ಕೊಳ್ಳೋದ್ ನಮಗೇನ್ ಬೇಕ? ಇವಾಗ ನಮ್ಮ ಅಮ್ಮನ ಬಗ್ಗೆ ನಾನು ಏನೋ ಯಾರಾದ್ರೂ ಹೇಳ್ತಾರೆ ಅಂತ ಅನ್ಕೊಂಡು ನಾನು ಹೋಗಿ ನಮ್ಮ ಅಮ್ಮನ್ಗೆ ಹೇಳಲ್ವಾ? ಅಲ್ಲ, ಒಂದ್ ಎಕ್ಸಾಂಪಲ್ ಹಿಂಗ್ ಕೇಳೋಣ. ನಿಮ್ಮ ಅಮ್ಮನ್ಗೆ ಯಾರೋ ಏನೊಂದು ಹೇಳಿದಾರೆ ಅಂತ ಅನ್ಕೊಳ್ಳಿ, ಹೋಗಿ ನಿಮ್ಮ ಅಮ್ಮನ್ ನೀವ್ ಹೇಳಲ್ವಾ ಮನೇಲಿ ಹಿಂಗ್ ಮಾಡಿದ್ಯಾ ಅಂತ? ಅದೇ ತರ ಅನ್ಕೊಳ್ಳಿ ಅಷ್ಟೇ, ಅದ್ರಲ್ಲೇನಿದೆ. ಸಾರಿ ಇಲ್ಲೇನೋ ಒಂದು ಕಾಮಿಡಿ ಇತ್ತು, ಸೊ ಆಗ್ತಾ ಇದೆ. ಓಕೆ, ಒಂದು ಕ್ಲಾರಿಫಿಕೇಶನ್ ಏನಂದ್ರೆ, ಇದು ನಾವ್ ಯಾಕೆ ಮಾಡ್ತಿರೋದಂತೆ ಈ ವಿಡಿಯೋ ಎಲ್ಲ ಕೇಳ್ತಿರೋದು ಯಾಕಂತಂದ್ರೆ, ಅವ್ರು ಹೋಗಿ ಇನ್ನೊಬ್ರು ಯಾರೋ ಗೊತ್ತಿರೋರ್ಗೆ ಹೇಳ್ಬೋದು, ಅವ್ರು ಅದನ್ನ ನಿಜ ಅನ್ಕೊಂಡು ಇನ್ನೊಬ್ರಿಗೆ ಹೋಗಿ ಹೇಳ್ಬೋದು ಅಷ್ಟೇ. ನೆಕ್ಸ್ಟ್ ಮಾತಾಡ್ಸೋರು ಮಾತಾಡ್ದೇನೆ ಹೋಗ್ಬೋದು. ಅದಕ್ಕೋಸ್ಕರ ಹೋಗಿ ಮಾತಾಡಿ ಏನು ಎತ್ತ ಅಂತ ಕೇಳೋಣ. ಓಕೆ, ಕೇಳಣ್ರಿ. ಬೈಸೆಪ್ಸ್ ತೋರಿಸಿ ಒಂದ್ಸಲ. ಇದು ಬೇಡ್ರಿ, ಫೈಟ್ ಬೇಡ. ಓಕೆ, ನಡ್ರಿ ಹೋಗೋಣ. ಇಲ್ಲ, ಸಾರಿ ಹೇಳಕ್ ಬಂದಿದ್ದಷ್ಟೇ ನಾವು. ಯಾವಾಗ ಇವ್ರನ್ನ ನೋಡಿದ್ರಿ? ಸಾಯಿರಾಮ್ ಹಾಸ್ಪಿಟಲ್. ಏನಂತ ಕರೆದ್ರಿ? ಆಂಟಿ ಅಂತ ಕರೆದ್ರಾ? ಅವಾಗ ರೆಸ್ಪಾಂಡ್ ಮಾಡಿಲ್ಲ. ಆಂಟಿ ಅಂತ ಹೋದ್ರೆ ಯಾರಿಗಿಂತ ಮಲ್ಲಮ್ಮ ಅಂತಂದ್ರೆ ಆಂಟಿ ಅಂದ್ರೆ ಎಲ್ಲ ಸುಮ್ಮನೆ ಒದರ್ತಾರ. ಆದ್ರೆ ನನ್ನ ಹೆಸರು ಗೊತ್ತಿರ್ಲಿಲ್ವಾ? ನಾನು ಕೇಳಿಸಿಲ್ಲ. ಅಂದ್ರೆ ಮೋಸ್ಟ್ಲಿ ನೀವ್ ಯಾರೋ ಅಂತ ಅನ್ಕೊಂಡು ನಾವ್ ಆಕ್ಚುಲಿ ಮೊನ್ನೆ ಬಂದಿದ್ವಿ ನಿಮಗೆ ಮಾತಾಡ್ಸ್ಬಿಟ್ಟು ಸುಮ್ನೆ ಒಂದ್ ಸಾರಿ ಹೇಳೋಣ ಅಂತ. ಬಿಕಾಸ್ ಮತ್ತೆ ನೀವೇನಾದ್ರೂ ಇವಾಗ ಬೇರೆಯವ್ರ ಜೊತೆ ಹೇಳಿದ್ರೆ ಮತ್ತೆ ಪಾಪ ಇಲ್ಲ, ಆತರ ಏನೂ ಇಲ್ಲ. ನಾವು ಸುಮ್ನೆ ಅನ್ಕೊಂಡ್ವಿ. ಸಾರಿ ಕೇಳಿ ಮಲ್ಲಮ್ಮ. ಅವ್ರು ಯಾರೇ ಆದ್ರೂ ಏನೇ ಇದ್ರು ಚೆನ್ನಾಗಿ ಮಾತಾಡ್ತಾರೆ. ವಿಡಿಯೋ ಮುಂಚೆ ನೋಡ್ತಾ ಇದ್ರು.
ನೋಡ್ತಾ ಇದ್ರೆ ಅದೇ ಯಾರ ಮುಂದೆ ಅಂದ್ರತ್ ನೀವು ಆ ಆಂಟಿ ಹೋದ್ರಿದ್ರು ಮಾತಾಡ್ಲಿಲ್ಲ ಹಂಗೆ ಹೋದಳು ಅಂತ ಅಂದ್ರಿ ಅಂತ ಯಾರ ಮುಂದ ಯಾರ ಅದಕ್ಕೆ ಮೊನ್ನೆ ಸುಮ್ನೆ ಬಂದ್ಬಿಟ್ಟು ಸಾರಿ ಕೇಳೋಣ ಅಂತ ಬಂದಿದ್ವಿ. ಅವಾಗ ನೀವ್ ಇರ್ಲಿಲ್ಲ. ಹಂಗ ಹೋದ್ರದ್ದು ನಾ ಯಾರಿಗೂ ಮಾತಾಡ್ಲಾರ್ದೆ ಹೋಗಲ್ಲಮ್ಮ. ಇಲ್ಲ ಹಿಂಗೆ ಜಸ್ಟ್ ಯಾರ ಅಂದ್ರ ಹಂಗೆ ಹಿಂಗತ್ತ ಅವ್ರು ಹೋದ್ರಿದ್ರು ಅಂತ ನೀವ್ ಮಾತಾಡ್ಲಿಲ್ಲ ಅಂತ ಹಂಗೆ ಆಂಟಿ ಅಂತ ಕರೆದ್ರೆ ಅವ್ರಿಗೆ ಮತ್ತೆ ಅವ್ರಿಗೆ ಎಷ್ಟು 18 ವರ್ಷ ಆಗಿರೋದು, ನೀವು ಮತ್ತೆ ಆಂಟಿ ಅಂತ ಕರೆದ್ರೆ ಅಲ್ಲ ಆಂಟಿ ಅಂತ ಕರ್ದ್ರ ಏನ್ ಕರ್ದ್ರ ಅಜ್ಜಿ ಅಂದ್ರೆ ಹೋಗ್ ಕೊಡ್ತಾನ. 39 ಮಲ್ಲಮ್ಮ ಅಂತ ಹೋದ್ರದೆ ಬಾಳ ಮಂದಿ ಅಲ್ಲ, ಮಲ್ಲಮ್ಮ ಅಂತ ಹೋದ್ರದೆ ಬಾಳ ಎಲ್ಲ ಜನ ರೀ. ಮಲ್ಲಮ್ಮಂದಾಗ ತಿರುಗಿ ನೋಡ್ತೀನಿ ನಾನು. ನಿಮಗೆ ಹೆಂಗ ಅನ್ಸ್ತು? ಒಂಥರ ಯಾಕೆ ರಿಯಾಕ್ಟ್ ಮಾಡಿಲ್ಲ ಅಂತ ಅನ್ಕೊಂಡ್ರ? ನಾನು ಏನ್ ಹಿಡ್ಕೊಂಡು ನಮ್ ಕೈಯಾಗ ನಾ ಏನ್ ಒಬ್ರೇ ಇದ್ರಾ? ಹೇಳು ಇಬ್ರು ಯಾರು ಅಂದ್ರೆ ಈ ಸಲ ಅಲ್ಲ ಅವಾಗ ಅನ್ಸುತ್ತೆ. ತುಂಬಾ ದಿನ ಆಯ್ತಾ? ಒಬ್ರೇ ಇದ್ರು, ಒಬ್ರು ಇಲ್ಲ ಇಬ್ರು ಇದ್ರು, ಕೈಲೆಲ್ಲ ಬ್ಯಾಗ್ ಇತ್ತು. ಓಕೆ ಓಕೆ. ಓ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಾಗ ಏನೈತಿಲ್ಲ. ಅಲ್ಲ ಅವಾಗ ಏನ್ ಅನ್ಕೊಂಡ್ರಿ ನೀವು? ಓ ಅದು ಇದು ದೂಸ್ ಮಾಡ್ಕೊಂಡು ಬರಕ್ ಒಂದ್ ಜನ ಅವಸರ್ಲೆ ಅವಾಗ ಉದ್ರಿ ಕೈಯ ಬ್ಯಾಗ್ ಇತ್ತಿಲ್ಲ. ಅದ್ರ ಪಪ್ಪ ಇದ್ದ ನಿಂದು ಎಲ್ಲಿ ಇತ್ತ ಅದ್ರಾಗ. ಮೇಡಮ್ ಅವ್ರ ಫೋನ್ ಮಾಡ್ದ ಆಟೋ ನಿಂತದ ನೀನೇ ಬಂದಿಲ್ಲ ಮಲ್ಲಮ್ಮ ಅಂತ. ನಾನು ಇದ್ರ ಗಾಡ ಬರ್ದಾಗ ಓಡೇ ಹೋಗಿನಿ, ಕೇಳಿಸಿಲ್ಲ. ಏನ್ ಅನ್ಕೊಂಡ್ರಿ? ಆಟಿಟ್ಯೂಡ್ ಅನ್ಕೊಂಡ್ರ? ಜಂಬ ಇದೆ ಅಂತ ಏನಿಲ್ಲ, ಬಿಸಿ ಓಕೆ ಓಕೆ ಥ್ಯಾಂಕ್ ಯು. ಸಾರಿ ಅಲ್ಲ ಹಿಂಗೆ ಅಂದ್ರು ಅದಕ್ಕೆ ಬಂದೆವು.